ಈ ಟೈಮ್ನೊಳಗ ನನ್ನ ಅಪ್ಪ ಏನ್ ಮಾಡತ್ತಿರ್ಬೋದು, ನನ್ನ ಅವ್ವ ಏನ್ ಮಾಡತ್ತಾಳ ಅನ್ನೋದನ್ನ ಒಂದ್ಸತಿ ಸ್ಮರಿಸ್ಕೊಳ್ರಿ. 1 ಗಂಟೆ ಟೈಮು, ಬೆಳಿಗ್ಗೆ 5 ಗಂಟೆ 6 ಗಂಟೆ ತಂಡಿಯೊಳಗ ನಮ್ಮಪ್ಪ ಹರಕ್ ಬಣೆ ಹಾಕೊಂಡ ಹೊಲದಾಗ ಕೆಲಸ ಮಾಡಿ ಮನೆಗೆ ಬಂದ ಕೈಕಾಲ ತೊಳ್ಕೊಂಡ ಏನಾರ ಉಣ್ಬೇಕು ಅಂತ ಹೇಳಿ ಕಾಯ್ಕೋತ ಕಟ್ಟಿ ಮೇಲೆ ಕೂತಾನ. ಅವನ ಜೊತೆನ ಎದ್ದ ನನ್ನವ್ವ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಏನೂ ಕಬರಿ ಇಲ್ಲದ ಕೆಲಸ ಮಾಡ್ಕೊಂತ ದುಡ್ಕೊಂತನ ದುಡ್ಯಾತಾಳ. 20-25 ವರ್ಷಗಳು ತುಂಬಿದಾವ್ ನಮಗ. ಒಂದು ದಿನಾನು ನಮಗೇನು ಕೊರತೆ ಮಾಡ್ಲಿರ್ತಕ್ಕಂತಹ ನನ್ನ ತಂದೆ ತಾಯಿಗೆ ಜೀವನದಾಗ ನಾವು ಒಂದು ದಿವಸ ಕುತ್ಕೊಂಡವ್ರಿಗೆ ನಕ್ಕೊಂತ ಮಾತಾಡ್ಲಿಲ್ಲ. ನನಗಿಷ್ಟು ದೂರ ಓದಾಕಂತ ತಂದು ಬಿಟ್ಟು ನನ್ನ ಅವ್ವ ನನ್ನ ಅಪ್ಪ ರೊಕ್ಕ ಎಲ್ಲಿಂದ ಕಿತ್ತು ಹಾಕ್ಯಾರ ನನಗೂ ಗೊತ್ತಿಲ್ಲ. ಮನೆಗೆ ಹೋದ ನಂತರ ಅವರಿಗೆ ನಾ ಟೈಮ್ ಕೊಡೋದಿಲ್ಲ. ನನ್ನ ಕೈಯಾಗಿದ್ದ ಮೊಬೈಲಿಗೆ ನಾನು ಅವ್ರ ಮುಂದೆ ಕಣ್ ತಿರ್ಕೊಂತ ಕೂತೀನಿ. ಬಾಜುಕ್ ನಮ್ಮವ್ ನನ್ನ ನೋಡ್ಕೊತ ಕೂತಾಳ. ಆದ್ರೆ ಆಕಿಗೆ ಒಂದಿಷ್ಟು ಹೊಳ್ಳಿ ನಕ್ಕ ಇವನ ಆರಾಮದನ್ನ ಚಿಂತಿ ಬಿಡನಿ ಅಂತ ನಾನು ಆಕಿಗೆ ಹೇಳಿಲ್ಲ. ಮೊಬೈಲ್ ಜೊತೆಗೆ ಟೈಮ್ ಕೊಟ್ಟ ನಾವು, ನಮ್ಮಪ್ಪ ಬೆಳಿಗ್ಗೆ ಸಂಜಿಕನದ ಹಗಲು ರಾತ್ರಿ ದುಡ್ಯಾಕತ್ತಾನಲ್ಲ, ನಮ್ಮ ಅಪ್ಪಗೆ ನಾನು ಒಂದಿಷ್ಟು ಏನಾರ ಧೈರ್ಯನ ಮಾತಾಡಿ, ಯಪ್ಪ ಇಷ್ಟು ವಯಸ್ಸಾಗೈತಿ ನಿನಗೆ, ಇನ್ನು ಚಿಂತಿ ಬಿಡು, ನಾನು ಮೆಟ್ಟಿಗೆ ಹೆತ್ತಿ ನನ್ನ ಜೀವನ ನಾನು ನೋಡ್ಕೋತೀನಿ, ನೀ ಆರಾಮಿರಪ್ಪ, ನಿನ್ನ ಹೆಲ್ತ್ ಕಡೆ ನೀನು ಗಮನ ಕೊಡು ಅಂತ ಒಂದ್ ದಿವಸ ಅವನಿಗೆ ಹೇಳಿಲ್ಲ. ಪಾಪ ದುಡಿದು ಬಂದ ತಂದೆ ಕಾಲಿಗೆ ಹತ್ತಿದ ರಾಡಿ ಒರೆಸ್ಕೊಂಡು ತನ್ನ ಕಾಲ ತಾನ ಹಿಚ್ಕೊಂಡ ಅದೆಷ್ಟೋ ಸಾರಿ ತಾನ ಕಾಲು ಹೊತ್ಕೊಂತ ಮೂಲ್ಯಾಗ ಕೂತಿರ್ತಾನ. ಗಂಡ ಹೆಂಡತಿ ಇಬ್ರು ಮಾತಾಡ್ಕೋತ ಕೂತ ಟೈಮಿನೊಳಗ ಅವ್ರ ಮನಿ ಸಂಕಟ ತಮ್ಮ ಸಂಕಟ ಹೇಳಕ್ ಆಗ್ಲಾರದ ಯಾರ ಮುಂದೆ ಹೇಳ್ಕೋಬೇಕು ಅಂತ ಹೇಳಿ ತಾವ್ ಮಾತಾಡ್ಕೋತ ಕೂತಾಗ ತಪ್ಪಿ ನೀವು ಹಾದ್ರಿ ಅಂತಂದ್ರ ಅವ್ರಿಬ್ಬರು ಬಾಯಿ ಬಂದಾಗ್ತಾವ. ಯಾಕಂದ್ರೆ ಮಕ್ಕಳು ಅದ್ರ ಬಗ್ಗೆ ಅರಿವು ಇಟ್ಕೊಳ್ಳಾರ್ದ ಓದ್ಲಿ ಅಂತ ಹೇಳಿ ಮುಚ್ಕೊಂಡು ಪಾಪ ಅವ್ರು ಎಲ್ಲವನ್ನ ತಮ್ಮ ಎದೆಯೊಳಗೆ ಇಟ್ಕೊಂಡಾರಲ್ಲ, ಅವ್ರಿಗೆ ನಾವ್ ಏನ್ ಕೊಟ್ಟಿವಿ? ಇವತ್ತು ನಮಗೆಲ್ಲರಿಗೂ ಬೆಚ್ಚನ ಜಾಕೆಟ, ಎಲ್ಲರಿಗೂ ಕಾಲಾಗಿ ಶೂಸ, ಇಷ್ಟೆಲ್ಲಾ ಖರ್ಚು ಮಾಡಿ 2,000 ರೂಪಾಯಿ ಇದೆ ನಮಗೆಲ್ಲ ಕೊಟ್ಟ, ತಾನು 100 ರೂಪಾಯಿದ ಹರಕ್ ಚಪ್ಪಲ ಹಾಕೊಂಡು ಮತ್ತ ಹರಿದ ಬಣೆ ಹಾಕೊಂಡು ತಂಡ್ಯಾಗ ಮತ್ತೆ ಕೆಲಸ ಮಾಡ್ತಾನಲ್ಲ ನಮ್ಮಪ್ಪ, ಅವನಿಗೆ ಏನು ಕೊಟ್ಟಿವಿ? ಭಗವಂತ ನಮಗಿಷ್ಟೆಲ್ಲಾ ಕರುಣಿಸಿದ್ರು, ಅವರಿಗೆ ಖುಷಿಯಿಂದ ನಾನು 4 ಮಾತನಾಡ್ಲಕ್ಕಂತಹ ಶಕ್ತಿ ಕೊಟ್ಟಿಲ್ಲ. ಆತ್ಮೀಯರೇ, ತಪ್ಪಿ ನೀವು ಮನೆಗೆ ಹೋದ ತಕ್ಷಣ ಯಾವುದೋ ಮೂಲ್ಯಾಗ ತಾಯಿ ತನಗ ತೆಗೆದಿಟ್ಟ ಒಂದು ತಿನಸು ತಗೊಂಡು ಬಂದೇಕಿನಯ್ಯಪ್ಪ, ಆ ಮೂಲ್ಯಾಗಿಂತ ಐತಿ ನೋಡೋ ಡಬ್ಬ್ಯಾಗ ತಗೊಂಡು ಉಣ್ಣು ಅಂತ ತಿನ್ನಾಕ ಕೊಡ್ತಾಳ. ಆಕಿಗೆ ತಿಂದೇನ ಅಂತ ನಾವು ಕೇಳೋದಿಲ್ಲ. ತಪ್ಪಿ ಕೇಳಿದ್ರ ಆಕಿ ಹೇಳ್ತಾಳೆ, ಯಪ್ಪ ನಾ ಇಂಥ ಬಾಳ ಉಂಡೇನೆ, ಹಸು ಆಗಿಲ್ಲ ನನಗ, ನಾ ತಿಂದೀನಿಯಪ್ಪ ತಿನ್ನು ಅಂತೇಳಿ ಸುಳ್ಳಿ ಹೇಳಿ ನಮಗ ತಿನ್ನಾಕ್ ಕೊಡ್ತಾಳಲ್ಲ ನಮ್ಮ ತಾಯಿ, ಅಕ್ಕಿಗೆ ಎಷ್ಟು ಮರಗಿಸೋನು. ಸಮಾಜದೊಳಗ ಒಂದು ಹತ್ತಕ್ಕಿರುವಂತ ನನ್ನ ತಂದೆ, ಸ್ವಾಭಿಮಾನ ಕಂಜಿ ಬದುಕುವಂತ ನನ್ನ ತಂದೆ, ನಾ ಮಾಡಿರ್ತಕ್ಕಂಥ ಒಂದು ಹೊಲಸು ಕೆಲಸ, ನಾ ಮಾಡಿರ್ತಕ್ಕಂಥ ಒಂದು ಕೆಟ್ಟ ಕೆಲಸ ಮನೆಗೆ ಹಿಡ್ಕೊಂಡು 4 ಮಂದಿ ನನ್ನ ಮನೆಗೆ ತಗೊಂಡು ಬಂದ್ರ ಅವರು ಅದಕ್ಕೆ ಅಂಜಿ ಮುಖ ಎತ್ತಲಾರದ ತಲೆ ತೆಳಗ್ ಹಾಕೊಂಡು ಕುತ್ತು ಅನಿಸ್ಕೊಳಕತ್ತಾರಲ್ಲ, ನನ್ನಿಂದ ಅವ್ರ ಮಾನಿಕ ಅವ್ರ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ಯದ ಅನ್ನೋ ಅರಿವಿಲ್ಲಾರ್ದ ನಾ ಬದುಕಾತೀನಲ್ಲ, ನಾನು ಎಂತ ಸ್ವಾರ್ಥಿ ಅದೀನಿ. ಅವ್ವ ಒಂದು ಚಂದ ಅಂತ ಅದು ಸೀರೆ ತಗೋ ಅಂತ ನಾ ಬಾಯಿ ತಪ್ಪಿ ಅಣ್ಣಿ ಅಂದ್ರೆ ಆಕಿ ಹೇಳ್ತಾಳೆ, ಯಪ್ಪ ಟೆಸರಿ ತುಂಬ್ಯಾವ ತಗೊಂಡು ಏನು ಮಾಡ್ಲಿ, ತಗೋ ಅಂತ ಹೇಳಿ ನಿಮಗ ರೊಕ್ಕ ಕೂಡಿಟ್ಟಿದ್ ರೊಕ್ಕದಾಗ ಕೊಟ್ಟ ನಿಮ್ಗ ಅಂದ ಚಂದ ನೋಡಿ ಖುಷಿ ಪಡುವಂತ ಆ ತಾಯಿಯಲ್ಲಿ ತಂದೆ ಎಷ್ಟೋ ಕಷ್ಟಗಳಿದ್ರು ದುಡ್ಡು ತಂದಿದ್ದ ದುಡ್ಡಿನಾಗ ನಿಮಗ ರೊಕ್ಕ ಕೊಟ್ಟು ಕಳಿಸಿ ಹೋಗುವಾಗ ಆ ತಂದೆ ತುಡುಗ್ಲೆ ತನ್ನ ಕೈಯಾಗಿನ ರೊಕ್ಕದಾಗಿನ ಒಂದು ಡಬ್ಬ್ಯಾಗಿನ ರೊಕ್ಕ ತಗೊಂಡ್ ಬಂದು ಮುಟ್ಟಿಗೆಯಾಗಿಟ್ಟು ನಿಮ್ಮ ಕಿಸೆದಾಗ ತುರುಕಿದ್ದ ತಾಯಿ ನೆನಪು ಮಾತುಗಳನ್ನ, ಅಕ್ಕಿ ಕಷ್ಟಗಳನ್ನ ಒಂದ್ಸತಿ ಅರ್ಥ ನಡೀರಿ.